ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಏನಪ್ಪ ವಿಷಯ ಅಂದ್ರೆ ನಾವು ಇವತ್ತು ಶನಿವಾರ ಸೌದ ಐತೆ ಅಂತೇಳಿ ಬಿಜಾಪುರ ಸೌದಾಕ್ ಬಂದಿದ್ದೀವ್ರಿ. ಸೌದಾಕ್ ಬಂದ್ರೆ ಅಲ್ಲಿ ಒಂದು ನಾವು ಕಣ್ಣರ್ಲೆ ನೋಡಿದ್ದು ಏನಂದ್ರೆ ಒಬ್ಬ ಯಾರು ಸೌದ ಮಾಡವ ಅವ್ರ ಹೆಸರದು ನಮ್ಗೇನು ಕೂನಿಲ್ಲ. ಅವ ಸೌದ ಮಾಡವ ಒಂದು ಬಾಕ್ಸ್ ತಗೊಂಡಿಲ್ಲೋ, ಆ ಬಾಕ್ಸ್ನಿಂದ ಅರ್ಧ ಬಾಕ್ಸ್ ಆಗುತ್ತಾನ ಬೇಕಾತೆ ಚೆಲ್ಲುತ್ತಿದ್ದ ಇವ ಯಾರಂದ್ರೆ ನಾವು ರೈತರ ಅವನ ಹಿಂತೇಳಿ ಮಾಲ್ ಹಚ್ತೀವಲ್ಲ, ಏನು ಚೇಡ್ಜಿ ಅವ ಒಟ್ಟು ಮಾಲ್ ಅರ್ಧ ಮರ್ಧ ಎಲ್ಲ ಚೆಲ್ತಿದ್ದ. ಮಿನಿಮಮ್ ಅವ ಎಷ್ಟು ಚೆಲ್ಯಾನ ಅಂತ ಹೇಳಿ ಒಂದು ವಿಡಿಯೋ ಹಾಕ್ತಾನು, ನೋಡ್ಕೊಂಡ್ ಬರ್ರಿ. ಇವ್ರ ಅವ್ರ ಸೌದಾ ಮಾಡೋ ಸೇಡ್ಜಿ ನೋಡ್ರಿ. ಇದ ಚಲೋ ಮಾಲ್ ಐತಿ. ಇದನ್ನ ಹೆಂಗ್ ಚೆಲ್ತಾರ ಇದು ನೋಡ್ರಿ. ಕರಿ ಮಾಲ್ ಐತಿ, ಇದನ್ನ ಮುಟ್ಟೋದೇ ಇಲ್ಲ. ಇದು ಕರಿ ಮಾಲ್ ನೋಡ್ರಿ. ಒಟ್ಟ ಕರಿ ಮಾಲ್ ಇದ್ದಿದ್ ಇದು ಮತ್ ಚಲೋ ಮಾಲ್ ಐತಿ ನೋಡ್ರಿ. ಇದನ್ನ ನೋಡ್ರಿ, ಚಲೋ ಮಾಲ್. ನಾವ್ ಯಾಕೆ ಇದು ವಿಡಿಯೋ ಮಾಡೋ ಉದ್ದೇಶ ಏನಂದ್ರ ಕರಿ ಮಾಲ್ ಐತಿ, ಅದನ್ನ ಹೊರಗೆ ಸಕ್ಕಾರ ಒಂದ್ ಕಾಲ್ ಚಲ. ಯಾಕಂದ್ರ ಇದ್ರಾಗ ತಮ್ಮ ಚಲೋ ಬಾಕ್ಸ್ನ್ಯಾಗ ಬಿದ್ರ ಆರ್ಸ್ಲಕ್ ಹತ್ತೈತಿ. ಮತ್ತದ ಅದ್ ಹೋಲ್ಬಿಡ್ರಿ. 11 ಬಾಕ್ಸ್ ತುಂಬಿದ್ವು. ಒಂದು ಸೌದಾ ಮಾಡೋಟಿಗೆ ಮಿನಿಮಮ್ ನಾವು 300 ರೂಪಾಯಿ ಕೆಜಿ ಹಿಡ್ದೀವು. 11 ಬಾಕ್ಸ್ ತುಂಬಿದ್ರಾಗ 300 ರೂಪಾಯಿ ಕೆಜಿ ಹಿಡ್ದೀವು. ಟೋಟಲ್ 50,000 ಆಯ್ತು. ಎಷ್ಟೊತ್ತ ಒದರಾಡ್ತಾನ ಶೆಡ್ಜಿ. 15 ನಿಮಿಷ ಅವ್ರಿಗೆ ಟೈಮ್ ಇರ್ತೈತಿ. 15 ನಿಮಿಷನ್ಯಾಗ 50,000 ತೊಗೊಂಡು ಹೋಗ್ತಾರೆ. ಅದೇನು ದೊಡ್ಡ ವಿಷಯ ಅಲ್ಲ. ಏನಂದ್ರೆ ರೈತರ ಏನಾದ್ರೂ ಜಾಗ್ರತೆ ಆಗ್ಬೇಕು. ಮತ್ತ ಈಗ ಹೆಂಗಾಗೈತಿ ಅಂದ್ರ ಒಂದು ಆಡ್ಮರಿ ಕುರಿ ಸಾಕಿವ ಅಂದ್ರ ಅವು ಕಟ್ಕರ್ ಹತ್ರ ಹೋಗಬೇಕು. ಆ ರೀತಿ ಆಗ್ಬಿಟ್ಟೈತಿ. ಎಲ್ರೂ ಆದಷ್ಟು ಮಟ್ಟಿಗೆ ಜಾಗೃತರಾಗ್ರಿ.